ಮರಳಿ ಮುನ್ನೆಲೆಗೆ ಬಂದ ಸಂಪುಟ ವಿಸ್ತರಣೆ ವಿಚಾರ. ನಾಳೆ ರಾತ್ರಿ ದೆಹಲಿಗೆ ಸಿಎಂ ಡಿಕೆ ಶಿವಕುಮಾರ್ ತೆರಳಲಿದ್ದಾರೆ. ಪ್ರಯಾಣವನ್ನು ಬೆಳೆಸಲಿದ್ದಾರೆ. ಪಕ್ಷದ ವರಿಷ್ಠರ ಒಪ್ಪಿಗೆಯನ್ನು ಪಡೆದು ಸಂಪುಟ ವಿಸ್ತರಣೆಗೆ ಸಿದ್ಧತೆಯನ್ನು ಮಾಡಿಕೊಳ್ತಾರೆ. ಹಾಗಾದ್ರೆ ನಾಳೆಯೇ ಪಕ್ಷದ ವರಿಷ್ಠರು ಒಪ್ಪಿಗೆ ಸೂಚಿಸಿಬಿಡಬಹುದಾ? ಇವತ್ತು ರಾತ್ರಿ ವಿದೇಶಿ ಪ್ರವಾಸದಿಂದ ರಾಹುಲ್ ಗಾಂಧಿ ವಾಪಸ್ ಆಗ್ತಾರೆ. ರಾಹುಲ್ ಗಾಂಧಿ ಅವರ ಜೊತೆ ಚರ್ಚಿಸಿ ಸಚಿವರ ಪಟ್ಟಿಯನ್ನ ಫೈನಲ್ ಮಾಡಲಿದ್ದಾರೆ ಸಿಎಂ. ಸಂಪುಟ ಸೇರೋದಕ್ಕೆ ಉತ್ಸುಕರಾಗಿದ್ದಾರೆ ಡಜನ್ಗೂ ಹೆಚ್ಚು ಶಾಸಕರು. ಬಹಳಷ್ಟು ಕ್ಯೂರಿಯಾಸಿಟಿ ಇದೆ. ಇಲ್ಲಿ ಸಮುದಾಯವಾರು ಪರಿಗಣನೆಗೆ ತೆಗೆದುಕೊಳ್ಬೇಕು, ಜಿಲ್ಲಾವಾರು, ಜಾತಿವಾರು, ಅದರ ಮಧ್ಯದಲ್ಲಿ ಹಿರಿಯ ಶಾಸಕರು, ಪಕ್ಷದಲ್ಲಿ ಬಹಳಷ್ಟು ವರ್ಷ ದುಡಿದಿದ್ದೀವಿ ಅನ್ನುವಂಥ ಪ್ರಶ್ನೆಗಳನ್ನ ನೀಡ್ತಾ ಇದ್ದಾರೆ. ಅಸಮಾಧಾನ ಸ್ಫೋಟಗೊಳ್ಳುವಂಥ ಸಾಧ್ಯತೆಗಳಿದೆ. ಇದೆಲ್ಲದರ ನಡುವಣ DKಶಿಗೂ ಭಾರಿ ತಲೆನೋವು. ಒಂದು ಕಡೆ ಸಿದ್ದರಾಮಯ್ಯನವರು ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡವರು, ಹಿಂದೆ ಮಾಜಿ ಸಚಿವರಾಗಿದ್ದವರು ಕೂಡ ರೇಸ್ನಲ್ಲಿದ್ದಾರೆ. ಅವ್ರಿಗೂ ಕೂಡ ಕೊಡಬೇಕಾದಂಥ ಅನಿವಾರ್ಯತೆ ಒಂದು ಕಡೆ ಇದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರು ಹೇಳಿದ ತಕ್ಷಣ ಸೀಟ್ ಬಿಟ್ಕೊಟ್ಟಿದ್ದಾರೆ. ವರಿಷ್ಠರು ಈ ಲೆಕ್ಕಾಚಾರವನ್ನು ಇಟ್ಕೋಬೇಕು. ಇನ್ನು DKಶಿ ಇವ್ರು ಬೇಕು, ಇವ್ರು ಬೇಡ, ಇವ್ರು ಕೆಲಸ ಮಾಡ್ತಾರೆ ಅನ್ನುವಂಥ ಸಜೆಷನ್ಗಳು ಕೊಡ್ತಾ ಇದ್ದಾರೆ. ಇನ್ನು ಸದಾಕಾಲ ಯಾವಾಗ ಈ ಪವರ್ ಶೇರಿಂಗ್ ಜಟಾಪಟಿಗಳು ಬರ್ತಾ ಇರುತ್ತೋ DKಶಿ ಪರ ಜೈಕಾರ ಹಾಕದಂಥ ಒಂದಷ್ಟು ಜನ ಶಾಸಕರು ಇರ್ತಾರಲ್ಲ, ಅವರನ್ನು ಕೂಡ ಅವ್ರಿಗೂ ಸಚಿವಗಿರಿ ಸಿಗಬೇಕು ಅನ್ನುವಂಥ ಒಂದು ಅಪೇಕ್ಷೆ DKಶಿ ಅವರಲ್ಲೂ ಇದೆಯಂತೆ. ಹಾಗಾಗಿ ಈಗ ಸದ್ಯಕ್ಕೆ ಭಾರಿ ತಲೆನೋವು ಆಗ್ಬಿಟ್ಟಿದೆ ಯಾರನ್ನ ಸಚಿವರನ್ನಾಗಿ ಮಾಡೋದು ಅಂತ ಹೇಳಿ. ಇಲ್ಲಿ ಎಲ್ಲವೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕು. ಇವುಗಳ ಹಿಂದೆ ಮತಗಳು ಕೂಡ ಡಿಪೆಂಡ್ಸ್ ಆಗಿರುತ್ತೆ. ಈ ಹಿಂದೆ ನಮಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂತ ಅಸಮಾಧಾನ ಸ್ಫೋಟಗೊಳ್ಳುವಂಥ ಸಾಧ್ಯತೆಗಳಿರುತ್ತೆ. ಬೆಂಬಲಿಗರು ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಕಾರ್ಯಕರ್ತರು. ಹಾಗಾಗಿ ಭಾರಿ ತಲೆನೋವಿನ ವಿಚಾರವೂ ಹೌದು. ಆ್ಯಂಡ್ ಇದನ್ನು ಬೇಗ ಮುಗಿಸ್ಲೂಬೇಕು. ಯಾಕಂತ ಹೇಳಿದ್ರೆ ವೆಯ್ಟ್ ಮಾಡಿದಷ್ಟು ತೊಂದರೆಗಳು ಕೂಡ ಜಾಸ್ತಿ ಆಗುತ್ತೆ. ಸದ್ಯಕ್ಕೆ ವರಿಷ್ಠರ ಒಪ್ಪಿಗೆಯನ್ನು ಪಡೆದು ಸಂಪುಟ ವಿಸ್ತರಣೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ DKಶಿ ಚಿಂತನೆಯನ್ನು ನಡೆಸಲಾಗುತ್ತಾ ಇದೆ. ಯಾಕಂದರೆ ಮೊನ್ನೆಯಷ್ಟೇ ಒಂದು ಚಿಂತನೆಯನ್ನು ನಡೆಸ್ತಾ ಇದ್ರು, SIR ಮುಗ್ದೋಗ್ಬಿಡ್ಲಿ ತಿಂಗಳು 29, ಆ ನಂತರದಲ್ಲಿ ನೋಡೋಣ ಅಂತ. ಬಟ್ ತುಂಬ ಗ್ಯಾಪ್ ಆಗೋಗುತ್ತೆ. ಬಿಕಾಸ್ ಮತ್ತೆ GBA ಎಲೆಕ್ಷನ್ ಕೂಡ ಇದೆ. ಎಲ್ಲದರ ಕಡೆ ಗಮನ ಹರಿಸ್ಬೇಕು, ಎಲ್ಲದರ ಕಡೆ ಕೆಲಸಗಳಿದೆ, ಬಹಳಷ್ಟು ಸಮಯ ಕೂಡ ಶಾರ್ಟೇಜ್ ಇದೆ. ಹಾಗಾಗಿ ಸದ್ಯಕ್ಕೆ ಆದಷ್ಟು ಬೇಗ ಈ ಸಂಪುಟ ವಿಸ್ತರಣೆಯನ್ನು ಮಾಡಿ ಮುಗಿಸ್ಬಿಡೋಣ. 2ನೇ ಪಟ್ಟಿ ತಯಾರಾಗ್ಬಿಡ್ಲಿ. ನಾನೊಂದು ಪಟ್ಟಿ ಸಿದ್ಧ ಮಾಡ್ಕೊಂಡಿದ್ದೀನಿ. ನಿಮ್ಮಲ್ಲಿ ಏನಾದ್ರು ಸಜೆಷನ್ಗಳಿದೆಯಾ? ಯಾರನ್ನು ಫೈನಲ್ ಮಾಡ್ತೀರಾ, ಯಾರನ್ನು ಕೈ ಬಿಡೋದು? ಸೊ ಅದಾದಮೇಲೆ ಅಸಮಾಧಾನ ಸ್ಫೋಟಗೊಂಡ್ರೆ ಅದನ್ನು ಹೇಗೆ ಬಗೆಹರಿಸೋದು? ಕೊಟ್ಟಂತಹ ಖಾತೆಗಳಿಗೂ ಕೂಡ ಜನ ಸಮಾಧಾನ ಆಗದೇ ಇರುವಂಥ ಸಿಚುಯೇಷನ್ಗಳು ಕೂಡ ಇದೆ. ಇದೆಲ್ಲವನ್ನು ಪರಿಗಣನೆಗೆ ತೆಗೆದುಕೊಂಡು ಸದ್ಯಕ್ಕೆ ದೆಹಲಿಯತ್ತ DKಶಿ ತೆರಳುವಂಥ ಯೋಜನೆಯನ್ನು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ರಾಕೇಶ್, ಸಚಿವ ಸಂಪುಟ ಸರ್ಜರಿಗೆ ಈಗ ಕೈ ಹಾಕೋದು ಸಮಯ ಸೂಕ್ತನಾ? ಇನ್ನು ರಾಹುಲ್ ಗಾಂಧಿ ಅವರು ಬಂದ ಮೇಲೆ, ಅಂದ್ರೆ ಈಗ ವಿದೇಶಿ ಪ್ರವಾಸದಲ್ಲಿದ್ದಾರೆ, ಬಂದ ಮೇಲೆ ಇದಕ್ಕೆ ಒಪ್ಪಿಗೆ ಸೂಚಿಸುವಂತ ಸಾಧ್ಯತೆಗಳೇನಾದರೂ ದಟ್ಟವಾಗಿದೆಯಾ ರಾಕೇಶ್? ಅಮೃತ, ರಾಜ್ಯ ಸರ್ಕಾರದ ಸಚಿವ ಸಂಪುಟದ ವಿಸ್ತರಣೆಯ ಕೂಗಿಗೆ ಮತ್ತೆ ಬಲ ಸಿಗುವಂತ ಸಾಧ್ಯತೆ ಇದೆ. ಅಂದ್ರೆ ಈ ಮುಖ್ಯಮಂತ್ರಿಗಳು ನಾಳೆ ದೆಹಲಿಗೆ ತೆರಳುವ ಪ್ರವಾಸವನ್ನ ಹಾಕಿಕೊಂಡಿದ್ದಾರೆ. ಈ ವೇಳೆ ಪಕ್ಷದ ಪ್ರಮುಖರಾದ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಿ ಸಚಿವ ಸಂಪುಟ ವಿಸ್ತರಣೆಗೆ ಇದುವರೆಗೂ ನೆನೆಗುದಿಗೆ ಬಿದ್ದಿದ್ದಂತ ಹೆಸರುಗಳನ್ನ ಮುಂದಿಟ್ಟು ಅಲ್ಲಿ ಅದಕ್ಕೆ ಒಪ್ಪಿಗೆಯನ್ನು ಪಡೆಯುವ ಸಾಧ್ಯತೆ ಇದೆ. ಅದಾದ ಬಳಿಕ ಪಕ್ಷದ ಹಿರಿಯ ನಾಯಕರ ಜೊತೆಗೂ ಕೂಡ ಸಮಾಲೋಚನೆ ನಡೆಸಿ ಅಂತಿಮಗೊಳಿಸಿಕೊಂಡು ಸಂಪುಟ ವಿಸ್ತರಣೆಗೆ ಮುಂದಾಗಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಈಗಾಗಲೇ ರಾಜ್ಯದಲ್ಲಿರುವ ಕೆಲವು ಕಾರ್ಯಯೋಜನೆಗಳಿಗೆ ಸಂಪುಟದ ವಿಸ್ತರಣೆಯಿಂದಾಗಿ ತೊಡಕುಂಟಾಗಿದೆ. ಹಾಗೆ ರಾಜ್ಯದಲ್ಲಿ ಬರ, ಮಳೆ ಪರಿಸ್ಥಿತಿಗಳು ಸೇರಿದಂತೆ ಇತರ ಅತ್ಯಗತ್ಯ ಜವಾಬ್ದಾರಿಗಳನ್ನು ಹೊರುವುದಕ್ಕೆ ಈಗಿರುವ 13 ಸಚಿವರುಗಳಿಗೆ ಹೆಚ್ಚುವರಿ ಜವಾಬ್ದಾರಿಯನ್ನು ನೀಡಲಾಗಿದೆ. ಅವರ ಕಾರ್ಯ ಒತ್ತಡದಿಂದಾಗಿ ಸುಗಮವಾಗಿ ಕೆಲಸ ಸಾಗುವುದಿಲ್ಲ ಅನ್ನುವಂತಹ ಆರೋಪಗಳಿರುವ ಹಿನ್ನೆಲೆಯಲ್ಲಿ ಅತಿ ಬೇಗ ಸಂಪುಟ ವಿಸ್ತರಣೆಯನ್ನ ಮಾಡಿಕೊಂಡು ಎಲ್ಲಾ ಕೆಲಸ ಕಾರ್ಯಗಳಿಗೆ ಚುರುಕುಗೊಳಿಸುವಂತ ಪ್ರಯತ್ನವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ DK ಶಿವಕುಮಾರ್ ಅವರು ಇಚ್ಛೆಯನ್ನು ಹೊಂದಿದ್ದಾರೆ. ಈ ಕಾರಣದಿಂದಾಗಿ ನಾಳೆ ತಾವು ದೆಹಲಿಗೆ ತೆರಳುವ ವೇಳೆ ಪಕ್ಷದ ವರಿಷ್ಠರನ್ನ ಭೇಟಿಯಾಗಿ ತಾವು ಸಿದ್ಧಪಡಿಸಿಕೊಂಡಿರುವಂತಹ ಶಾಸಕರ ಪಟ್ಟಿಯನ್ನ ಮುಂದಿಟ್ಟು ಅದಕ್ಕೆ ಅಂಕಿತವನ್ನು ಹಾಕಿಸಿಕೊಳ್ಳುವಂತ ಸಾಧ್ಯತೆಗಳು ಇದೆ ಅಂತ ಹೇಳಲಾಗ್ತಾ ಇದೆ. ಹೀಗಾದಲ್ಲಿ 1 ತಿಂಗಳ ಬಳಿಕ, ಅಂದ್ರೆ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ 1 ತಿಂಗಳ ಅವಧಿಯನ್ನು ಪೂರೈಸಿದ್ದಾರೆ. ಇದಾದ ಬಳಿಕ ಸಂಪುಟ ವಿಸ್ತರಣೆಯನ್ನ ಮಾಡುವ ಸಾಧ್ಯತೆ ಇದೆ. ಒಂದು ವೇಳೆ ಇದರಲ್ಲೂ ಕೂಡ ಬದಲಾವಣೆ ಅಥವಾ ಕಾಲ ವಿಳಂಬವಾದಲ್ಲಿ ತಿಂಗಳ ಅಂತ್ಯದ ಒಳಗಾಗಿ ಸಂಪುಟವನ್ನು ರಚನೆ ಮಾಡಲೇಬೇಕು ಅನ್ನುವಂಥ ನಿರ್ಧಾರವನ್ನು ಅವರು ಮಾಡಿಕೊಂಡಿದ್ದಾರೆ ಅನ್ನುವಂತ ಮಾಹಿತಿಯನ್ನ ಅವರ ಕಚೇರಿ ಮೂಲಗಳು ಹೇಳಿದೆ. ಹೀಗಾಗಿ ಆದಷ್ಟು ಬೇಗ ಸಂಪುಟ ವಿಸ್ತರಣೆಯನ್ನ ಮಾಡುವಂತ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿಯವರೆಗೂ ಸಂಪುಟ ಸೇರುವ ಕುತೂಹಲದಲ್ಲಿ ಹಾಗೆ ಕಾಯ್ದುಕೊಂಡಿದ್ದಂತಹ ಶಾಸಕರಲ್ಲಿ ಮತ್ತೆ ಆಸೆಗಾರಿಗೆ ಇದ್ದು ಯಾರು ಸಚಿವರಾಗ್ತಾರೆ ಅನ್ನುವಂತಹ ಕುತೂಹಲ ಮತ್ತೆ ಕಾಣಿಸಿಕೊಳ್ತಾ ಇದೆ. ಅಮೃತ, ಥ್ಯಾಂಕ್ ಯು ರಾಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.